ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 9:25, 9:30 ಇನ್ನೂ ಒಂದು 5-10 ನಿಮಿಷ ಬ್ಯಾಲೆನ್ಸ್ ಇದೆ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ ಮಾಡಿ ಮನೇಲೆಲ್ಲ ಪೂಜೆ ಮಾಡಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗೀತು. ಮಳೆ ಮಾತ್ರ ನಿಂತಿಲ್ಲ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ, ಯಾರಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಈ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, 2-3 ಡೇಸಿಂದ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಡೈರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡೋಕ್ಕೂ ಕೂಡ ಆಗಲಿಲ್ಲ, ಅಷ್ಟು ಬ್ಯುಸಿಯಾಗಿದ್ದೆ. ಸೊ ಏನೇನಾಯಿತು ಏನು ಎತ್ತ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನೀವೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕೊನೆ ತನಕ ಹೀಗೆ ಇರಲಿ, ಹರಿಸಿ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾನು ಬರೀ ಮಾತಲ್ಲಿ ಹೇಳಿದ್ರೆ ನಿಮಗೆ ಅದು ತೋರಿಕೆ ಅನಿಸ್ಬೋದು, ಬಟ್ ಇಲ್ಲ, ತುಂಬ ಹೃದಯ ತುಂಬಿ ಬಂದಿದೆ ನಿಮ್ಮೆಲ್ಲರ ಪ್ರೀತಿಗೆ ವಿಶ್ವಾಸಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ. ಸೊ ಫೈನಲಿ 25K ತುಂಬ ಖುಷಿ ಆಗ್ತಾ ಇದೆ. ಅದನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ, ಒಂದು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಾನು ಹಿಂದಿನ ವ್ಲಾಗ್ ವೀಡಿಯೋಗಳಲ್ಲೆಲ್ಲ ಪ್ರತಿ ಸತಿ ಹೇಳಿದ್ದೀನಿ. ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಇದ್ದಾಗ ನನ್ನ ತಲೆಗೆ ಒಂದು ಥಾಟ್ ಹಾಕಿದಂಥದ್ದು ಸತೀಶ್, ಈ ರೀತಿ ಸೆಲೆಬ್ರೇಟ್ ಮಾಡು ಅಂತ ಹೇಳಿದ್ರು. ಸೊ ನಿಜಕ್ಕೂ ಅದು ತುಂಬ ಖುಷಿ ಕೊಡ್ತು ನನಗೆ, ನನ್ನ ಮನಸ್ಸಿಗೆ ನಿಜಕ್ಕೂ ಅದು ಸ್ಯಾಟಿಸ್ಫೈ ಅನ್ನಿಸ್ತು. ಸೊ ಏನು ಎತ್ತ ಅಂತ ಪ್ರತಿಯೊಂದು ಹೇಳ್ತೀನಿ. ಸೊ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಮ್ಮನವರ ವರ್ಧಂತಿ, ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನೋತ್ಸವ ಸಂಡೇ ಇತ್ತು. ಇದು ಮಂಗಳವಾರ. ನಾವು ಕೊಪ್ಪಳಲ್ಲೆಲ್ಲ ಚಾಮುಂಡಿ ಹಬ್ಬ ಅಂತ ಕೂಡ ಮಾಡ್ತಾರೆ. ಎಲ್ಲ ನಾನ್ ವೆಜ್ ಎಲ್ಲ ಮಾಡಿ ಮನೇಲಿ ಗ್ರ್ಯಾಂಡ್ ಹಬ್ಬ, ಒಂದು ಮನೆಗೆ ಒಂದು ಮರಿ ಕುರಿ ಎಲ್ಲ ಕಟ್ ಮಾಡಿ ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋಂಥದ್ದು. ಸೊ ನಾವು ಸಿಂಪಲ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಚಾಮುಂಡಿ ಬೆಟ್ಟಕ್ಕೆ. ತುಂಬ ಮಳೆ ಹಿಡ್ಕೊಂಡಿದೆ ಗಾಯ್ಸ್, ನೋಡಿ ಸಖತ್ ಮಳೆ. ಈ ಮಳೇಲಿ ಏನು ಹೋಗೋದು ಏನು ಬಿಡೋದು ಅನ್ನಿಸ್ತಾ ಇದೆ. ಜೋರು ಮಳೆ, ನಿನ್ನೆಯಿಂದ ಬಿಡದಂಗೆ ಮಳೆ ಬರ್ತಾ ಇದೆ. ಸೊ ರಂಗೋಲಿ ಕೂಡ ಹಾಕ್ತೆ, ಬಟ್ ಅದು ರಂಗೋಲಿ ಎಲ್ಲ ಹೋಗಿದೆ. ನಾನು ರೆಗ್ಯುಲರಾಗಿ ನನ್ನ ಕರ್ತವ್ಯ ಹೊಸ್ಲಿಗೆಲ್ಲ ಪೂಜೆ ಮಾಡಿ ದೀಪ ಅಂಟಿಸಿಟ್ಟು ಎಲ್ಲ ಕೆಲಸ ಮುಗೀತು. ಮಳೆ ನೋಡಿ, ರಂಗೋಲಿ ಅರ್ಧಂಬರ್ಧ ಹೋಗಿದೆ, ಅರ್ಧಂಬರ್ಧ ಇದೆ. ಸೊ ತಿಂಡಿಗೆ ಇವತ್ತು ಖಾರ ಪೊಂಗಲ್. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ನಮ್ಮ ಗುಣನಲ್ಲಿ ಕೂಡ ಪ್ರಸಾದ ಎಲ್ಲ ಇತ್ತು. ಸೊ ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲ ಕೆಲಸ ಮುಗ್ದಿದೆ. ನಾನಿವತ್ತು ಸಿಂಪಲಾಗಿ ಬೇಗ ಆಗುತ್ತೆ ಅಂತ ಹೇಳಿ ಖಾರ ಪೊಂಗಲ್ ಮಾಡಿದ್ದೀನಿ. ಸೊ ಟೊಮೆಟೊ ಗೊಜ್ಜು ಮಾಡಿ ದೋಸೆ ಮಾಡಿದ್ದೆ. ನೆನ್ನೆ ಟೊಮೆಟೊ ಗೊಜ್ಜು ಕೂಡ ಇದೆ. ಟೊಮೆಟೊ ಗೊಜ್ಜು ಹುಳಿ ಗೊಜ್ಜು ಥರ ಆಗುತ್ತೆ ಪೊಂಗಲ್ಗೆ ಅಂತ ಅಂದ್ಬಿಟ್ಟು ಖಾರ ಪೊಂಗಲ್ ಮಾಡಿದೆ. ಸೊ ನೆನ್ನೆಯಿಂದ ಮೊನ್ನೆ ಸಂಡೆಯಿಂದ ಏನೇನಾಯಿತು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾವು ಕೂಡ ಹೊರಡ್ತೀವಿ. ವೀಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್, ಓಕೆನಾ ಫ್ರೆಂಡ್ಸ್? ನಾನು ಹೇಳ್ತಾ ಇದ್ದೀನಿ, 2 ಡೇಸ್ ವ್ಲಾಗ್ನ ಮರ್ಜ್ ಮಾಡಿ ನಾನು 1 ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸತೀಶ್ಗೂ ಫುಲ್ ಕೆಲಸ ಇತ್ತು, ಪ್ರಸಾದಗಳಿತ್ತು. ಯಾಕಂದರೆ ಚಾಮುಂಡಿ ಹಬ್ಬ, ಚಾಮುಂಡಮ್ಮನ ಜನ್ಮದಿನೋತ್ಸವ ಇತ್ತು ಸಂಡೇ. ಹಾಗಾಗಿ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾಯಿದ್ರು. ನಮ್ಮ ಪಾಡಿಗೆ ನಾವು ಮೇಲ್ಗಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಸಂಡೇ ಅಂದರೆ ಹಾಲಿಡೇ ಅಲ್ವಾ. ವಿಕ್ಕಿ ಟ್ಯೂಷನ್ ರಜಾ ಇತ್ತು. ನನಗೆ ಸ್ವಲ್ಪ ಸಜ್ಜ ಎಲ್ಲ ಗುಡಿಸಿ ಸಜ್ಜ ಒರೆಸ್ಕೊಡು, ನಾ ಕೆಳಗಡೆ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿದೆ. ಅವನಿಗೆ ಒಂದು ಹಠ, ಇಲ್ಲ ಮಮ್ಮಿ ನನಗೇನಾದರೂ ಕೊಡಿಸು, ನೀನು ಮಾಡಿಕೊಡ್ತೀನಿ ಅಂತ. ಸೊ ಆಯ್ತಪ್ಪ, ನೀನು ನನ್ನ ಟಾಸ್ಕ್ ಕಂಪ್ಲೀಟ್ ಮಾಡು, ನಾನು ನೀನೇನು ಕೇಳಿದ್ರು ಕೊಡಿಸ್ತೀನಿ ಅಂತ ಹೇಳಿ ಸಜ್ಜ ಮೇಲೆ ಹತ್ತಿಸ್ಬಿಟ್ಟು ಕೂರಿಸ್ಬಿಟ್ಟು ಕ್ಲೀನ್ ಮಾಡಿಕೊಡು ನನಗೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ಗೆ ಧೂಳು ಹೊಡ್ಕೊ, ಕಸ ಗುಡಿಸ್ಕೊ ಅಂತ ಹೇಳ್ತಾ ಇದ್ದೀನಿ. ಅವನ ಅವತಾರಗಳು ನೋಡಿ, ಕೊನೆಗೆ ಅವನ ಅವತಾರ ನೋಡಿ ಸಾಕಾಗಿ ನಾನೇ ಮೇಲತ್ತಿ ಆ ಥರ ಮಾಡು, ಈ ಥರ ಮಾಡು, ಫಸ್ಟ್ ಗುಡಿಸ್ಕೊ, ಆಮೇಲೆ ಉಜ್ಜು, ಆಮೇಲೆ ವರ್ಸು ಅಂತ ಅವನಿಗೆ ಸಜೆಷನ್ ಕೊಡ್ತಾ ಇದ್ದೆ. ಡೋರ್ ತೆಗೆದ್ರೆ ಏನು ಕೇಳ್ಸಂಗೆ ಹೇಳು, ನಿನ್ನ ಕೇಳ್ತಾ ಇರೋದು ನಾನು. ಯಾಕೆ ಮಾತಾಡೋಕ್ಕೆ? ಅದಕ್ಕೆ ಅವ್ನು ಫುಲ್ ಗೊಣಗ್ತಾ ಇದ್ದ. ಇವತ್ತು ನಂಗೆ ನೆಮ್ಮದಿಯಾಗಿ ಟ್ಯೂಷನ್ ಇದ್ದಿದ್ರೆ ಆಗ್ತಾಯಿತ್ತು, ನಾನು ಟ್ಯೂಷನ್ಗೆ ಹೋಗ್ತಾಯಿದ್ದೆ, ಈ ಕೆಲಸದಿಂದ ತಪ್ಪಿಸ್ಕೋಬೋದಾಗಿತ್ತು, ಬಟ್ ಎಲ್ಲೆಲ್ಲೋ ಮಮ್ಮಿ ಕೈಲಿ ಸಿಗಾಕೊಂಡಲ್ಲಪ್ಪ ಅಂತ ಹೇಳ್ತಾ ಇದ್ದ. ಆ ರೂಮ್ ಕ್ಲೀನ್ ಆದಮೇಲೆ ಈಗ ನಾನು ನನ್ನ ಮಾಸ್ಟರ್ ಬೆಡ್ರೂಮ್ಗೆ ಬಂದಿದ್ದೀನಿ. ಫಸ್ಟು ಸಜ್ಜ ಮೇಲೆ ಹೊತ್ತು ಅಲ್ಲಿರೋದೆಲ್ಲ ತೆಕ್ಕೊಡು, ಆಮೇಲೆ ಗುಡಿಸು, ಆಮೇಲೆ ಉಜ್ಜು, ಆಮೇಲೆ ವರ್ಸು ಅಂತ ಅವನಿಗೆ ಹೇಳ್ತಾ ಇದ್ದೆ. ಅವ್ನ ಪಾಡಿಗೆ ಅವ್ನು ಮಾಡ್ತಾಯಿದ್ದ, ನನ್ನ ಪಾಡಿಗೆ ನಾನು ಪಕ್ಕದ ರೂಮ್ ಎಲ್ಲ ನೀಟಾಗಿ ನೆಲ ಎಲ್ಲ ಒರೆಸ್ಕೊತಾ ಇದ್ದೆ. ಒಳಗಡೆ ಎಲ್ಲ ಕ್ಲೀನ್ ಆದಮೇಲೆ ಮೇಲೂ ಎಲ್ಲ ಕ್ಲೀನ್ ಮಾಡಬೇಕಲ್ವಾ. ಕೈಗೆ ಹೊಡಿಯಲ್ವಾ? ಪೆದ್ದನ ನೀನು ಆಫ್ ಮಾಡು ಫ್ಯಾನು.
ನೀನೇ ಒಡಿಸ್ಕೊಳ್ಳೋದು? ನೀನು ಒಳಗಡೆ ಹೋಗ್ತಾ ಇರೋದು ನಾನೆಲ್ಲ ಒಡಿಸ್ಕೊಳಕ್ಕೆ. ಏನಾಗಲ್ಲ, ನಾನು ಇದೀನಿ. ಹತ್ತು. ನಾನು ಇಲ್ಲೇ ಇಲ್ವಾ? ನಾನು ಎಲ್ಲೋಗಿದ್ದೀನಿ? ಬೇಡ ಬಾ, ಹತ್ತು. ಒಳಗಡೆ ಹೋಗಬೇಕಿ. ಇರ್ತೀನಿ. ಆ ಮೂಲೆಯಿಂದ ಇನ್ನೊಂದ್ಸರಿ ಕ್ಲೀನ್ ಮಾಡ್ಕೋ. ಪೈಪ್ ಎಲ್ಲ ಒರೆಸ್ಕೋ. ಹಂಗೆ ಆ ಮೂಲೆಗೆ ಹೋಗು. ನಾನು ಇಲ್ಲೇ ಇಲ್ವಾ? ಯಾಕೆ ಭಯ? ನಾನು ನಿನ್ ಬಿಟ್ಟು ಇನ್ನೊಂದ್ಸಲಿ ಒರ್ಸು. ಚೆನ್ನಾಗಿರೋ ನೀರಾಗ ಒಂದ್ಸಲಿ. ನಾನು ಪದೇ ಪದೇ ಹತ್ತೋಕ್ಕಾಗುತ್ತಾ? ಆಯ್ತಾ? ಇವನ ಜೊತೆ ಕಿರ್ಚಕ್ಕಾಗಲ್ಲ ಫ್ರೆಂಡ್ಸ್. ಇವನ ಜೊತೆ ಬಡ್ಕೊಳ್ಳೋ ಬದಲು ನಾನೇ ಮಾಡ್ಕೊಂಡ್ರೆ ವಾಸಿ ಅಂತ ಕೆಳಗಡೆ ರೂಮ್ ಕಬೋರ್ಡ್ಗೆ ಧೈರ್ಯ ಮಾಡಿ ನಾನೇ ಹತ್ತುಬಿಟ್ಟೆ. ಮುಂಚೆ ಎಲ್ಲ ನಾನೇ ಮಾಡ್ಕೋತಾ ಇದ್ದೆ. ಈಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಇವನ ಕೈಲಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅವನಂತೂ ರಗಳೆ ತೆಗೆದುಬಿಟ್ಟ. ನೋಡಿ ಫ್ರೆಂಡ್ಸ್, ಇಷ್ಟು ಬಟ್ಟೆಗಳು, ಯೂಸ್ ಮಾಡದೇ ಇರೋ ಬಟ್ಟೆಗಳು ಇವೆಲ್ಲ. ನನಗೆ ಗೊತ್ತಿಲ್ಲ ಇಷ್ಟು ಬಟ್ಟೆ ಮೇಲಿದ್ದಾವೆ ಅಂತ. ಬ್ಯಾಗ್ ಕಲೆಕ್ಷನ್ ವೀಡಿಯೋ ಮಾಡಿ ಅಕ್ಕ, ಬ್ಯಾಗ್ ಕಲೆಕ್ಷನ್ ವೀಡಿಯೋ ಮಾಡಿ ಅಕ್ಕ ಅಂದರೆ ಸುಮಾರು ಮೆಸೇಜಸ್ ಬರ್ತಾ ಇದೆ. ಇಷ್ಟು ಬ್ಯಾಗ್ಸು, ಓ ಗಾಡ್. ಈ ಬ್ಯಾಗ್ ಫುಲ್ಲು ಬ್ಯಾಗ್ಸೇ ಇದ್ದಾವೆ ಫ್ರೆಂಡ್ಸ್. ನಿಜಕ್ಕೂ ನನಗೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟು ಬ್ಯಾಗ್ಸ್ ಇಟ್ಟಿದ್ದೀನಿ ಅಂತ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಬಿಸಾಕಿದ್ದೀನಿ. ಎತ್ಕೊಡು. ಎಲ್ಲೆಲ್ಲಿ ಬಿದ್ದೈತು ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡೋದ್ರೊಳಗಡೆ ತುಂಬಿದ್ದೆ. ಇವಾಗ ತೆಗೆದ್ರೆ ನನಗೆ ಆಶ್ಚರ್ಯ ಆಯ್ತೈತೆ. ದಯವಿಟ್ಟು ಮಾಡ್ತೀನಿ, ವೇಟ್ ಮಾಡಿ. ಇದನ್ನೆಲ್ಲ ಅಕಾಡೆಮಿ ಎತ್ತಿಸ್ಬಿಟ್ಟು ಮಾಡ್ತೀನಿ. ಈ ಬ್ಯಾಗ್ ಫುಲ್ಲು ಬ್ಯಾಗ್ಸೇ ಫ್ರೆಂಡ್ಸ್. ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ಕೆಳಗಡೆ ಕಬೋರ್ಡ್ಸ್ಗಳಿಗೆ ಬಂದೆ, ಕೈ ಹಾಕ್ತೆ. ಎಷ್ಟು ಅನ್ವಾಂಟೆಡ್ ಪೇಪರ್ಸ್, ಅನ್ವಾಂಟೆಡ್ ಹಳೆ ಬುಕ್ಸ್ ಇತ್ತು ಅಂದರೆ ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. 2 ಮೂಟೆ ಫ್ರೆಂಡ್ಸ್, 2 ಮೂಟೆನ ಅನ್ವಾಂಟೆಡ್ ಪೇಪರ್ಸ್ನ ತುಂಬಿದ್ದೀನಿ. ಅಲ್ಲ, ನನ್ನ ಡ್ರೆಸ್ ಯಾಕೆ ಹಾಕೊಂಡು ನಿಂತಿದ್ಯಾ? ಹಾಕೊಳ್ಳೋ. ನೋಡಿ ಫ್ರೆಂಡ್ಸ್, ಬಿಚ್ಚಾಕ್ಬಿಟ್ಟೆ. ಏನಕ್ಕೆ ಬಿಚ್ಚಕ್ಕೆ? ಹಾಕೋ ಹಾಕೋ ಹಾಕಳು. ಹಾಕೋ. ನೋಡು ಹೆಂಗೆ ಕಾಣ್ತೇವೆ. ಒಂದು ಫೋಟೋ ತಗೋತೀನಿ. ನಾನು ಹಾಕಲ್ಲ. ಹಾಕೋ ಹಾಕೋ. ಆಯ್ತು, ನಾನು ಹಾಕೊಳ್ಳಲ್ಲ. ಅದಕ್ಕೆ ಬಂದ ತಕ್ಷಣ ಬಿಚ್ಚೇಸ್ತೆ. ಹಾಕು. ಆಯ್ತು, ಬೇಗ ಬೇಗ ಹಾಕು. ಬನ್ನಿ ಸರಿ ಮಾಡಾಯ್ತು. ಬನ್ನಿ ಸರಿ ಮಾಡ್ಕೊ. ಬಾ, ಬೆಡ್ಶೀಟ್ ಎಲ್ಲ ಇಟ್ಕೊಂಡು ಮೇಲಿಡೋದು. ಬಾ. ಮಳೆ ಎಲ್ಲ ಸ್ವಲ್ಪ ಫ್ರೀ ಕೊಟ್ಟಿದೆ ಅಂತ ಪಿಲ್ಲೋಸ್ ಎಲ್ಲ ಮೇಲೆ ಹಾಕಿದ್ದೆ. ಬಟ್ ಮಳೆ ಹನಿ ಸ್ಟಾರ್ಟ್ ಆಗೋಯ್ತು. ಹಾಗಾಗಿ ತಾರಸಿ ಕಸ ಎಲ್ಲ ಗುಡಿಸಿ ಅದನ್ನೆಲ್ಲ ಎತ್ಕೊಂಬಂದು ಕೆಳಗಡೆ ಇಟ್ಟು ಅವರಿಬ್ಬರಿಗೆ ಮಧ್ಯಾಹ್ನ ಅನ್ನ ಸಾಂಬಾರು, ಊಟಕ್ಕೂ ಕೂಡ ಸ್ನಾನ ಮಾಡಿಸಿ ಇಬ್ರಿಗೂ ಊಟಕ್ಕೆ ಹಾಕಿ ಕೊಟ್ಟೆ. ಇದು ಮಂಡೇ ಮಾರ್ನಿಂಗ್. ನಾನು ಫುಲ್ ಬೇಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ವಾಕ್ ಹೋಗಿ ಬಂದು ಮನೇಲಿ ದೋಸೆ ಇಟ್ಟಿತ್ತು. ಸೊ ದೋಸೆ ಮಾಡಿದ್ದೆ, ಟೊಮೆಟೊ ಗೊಜ್ಜು ಮಾಡಿದ್ದೆ ದೋಸೆಗೆ. ಮನೇಲಿ ಪೂಜೆ ಮಾಡಿದೆ. ಯಾಕಂದರೆ ಇವತ್ತು ಎಲ್ಲ ಕಡೆ ಚಾಮುಂಡಿ ಹಬ್ಬ ಸೆಲೆಬ್ರೇಷನ್. ನಾವೇನು ನಾನ್ ವೆಜ್ ಏನು ಮಾಡೋದಿಲ್ಲ. ಬಟ್ ಮನೇಲಿ ವಾರ ಪೂಜೆ ಮಾಡಲೇಬೇಕಲ್ವ, ಸೋಮವಾರ ಅಂದಮೇಲೆ ಮಾಡಲೇಬೇಕು. ಹಾಗಾಗಿ ಸೊ ಎಲ್ಲ ಕೊಪ್ಪಳಲ್ಲಿ ಚಾಮುಂಡಿ ಹುಟ್ಟಿದ ಹಬ್ಬದ ದಿನ, ಸಂಡೇ ದಿನ ಮಾಡೋದಿಲ್ಲ, ಮಂಗಳವಾರ ಚಾಮುಂಡಿ ಹಬ್ಬ ಥರ ಮಾಡ್ತಾರೆ. ಸೊ ನಾನು ಸೋಮವಾರನೇ ವಾರ ಆಗುತ್ತೆ ಅಂತ ಹೇಳಿ ವಾರ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ಅಲ್ಲೇ ಒಂದು 5-10 ನಿಮಿಷ ಕೂತಿದ್ದು ಅರ್ಚನೆ ಮಾಡಿಸ್ಕೊಂಡು ಎಲ್ಲ ಅಂತಿದ್ರು, ನಾಳೆ ಮಾಡೋದನ್ನ ಇವಾಗಲೇ ಮಾಡಿಬಿಟ್ರಾ ನೀವು ಅಂತ. ಅಷ್ಟರಲ್ಲಿ ಯಾರು ಬಂದರು ನೋಡಿ ಫ್ರೆಂಡ್ಸ್ ನಮ್ಮ ಮನೆಗೆ. ಇವರು ನನ್ನ ಅತ್ತೆ ಮಗಳು ರಶ್ಮಿ ಅಂದ್ಬಿಟ್ಟು ಅಭಿ ಜಗದೀಶ್ ಕಾಮಿಡಿ ಕಿಲಾಡಿಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಮೇ ಬಿ ಅವರು. ಸೊ ಅವರು ಕೈಕಾಲು ಮುಖ ತೊಳೆಸಿ ಅವ್ರಿಗೂ ಕೂಡ ಊಟ ಕೊಟ್ಟೆ. ಹಾಯ್ ಮಾಡ್ಕಂದ ಕಿಸಿ ಕೊಡು. ಅಮ್ಮಂದು ನಿಂದು ಎಲ್ಲಾರ್ದು ವಿಡಿಯೋ ಮಾಡ್ಕೊಳಕ್ಕಿಲ್ಲ. ಪಪ್ಪಿ ಕೊಡು. ಅತ್ತೆ ಬಂದು ಕಿಸಿ ಕೊಡು. ಇಲ್ಲಿ ಕೆನ್ನೆ ಕೊಡವಾ? ಕೆನ್ನೆ ಕೊಟ್ಬಿಡು. ಏನು ತಿಂಗಿಲ್ಲ ಇದು ನೀನು ಮುದ್ದು? ಮುದ್ದು ಯಾರು ಬಂದಿದ್ದು? ಯಾರು ನಾನು? ಯಾರು ಹೇಳ್ಬಿಡು. ಪಪ್ಪಿ ಕೊಟ್ಬಿಡು. ಕೆನ್ನೆ ಕೊಟ್ಬಿಡು. ಕೆನ್ನೆ ಕೊಟ್ಬಿಡು. ಅವರು ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದು. ಪಾಪು ಹುಷಾರಿರ್ಲಿಲ್ವಂತೆ, ಡಾಕ್ಟರ್ ಹತ್ರ ತೋರ್ಸಕ್ಕೆ ಮೈಸೂರಿಗೆ ಬಂದಿದ್ರು. ಕಾಲ್ ಮಾಡಿದೆ ಬನ್ನಿ ಮನೆಗೆ ಅಂತ ಹೇಳಿದೆ. ಅದಕ್ಕೆ ಅಕ್ಕ ನೀವು ಮಾತ್ರ ಬರೋದಿಲ್ಲ, ನಾವು ಮಾತ್ರ ಬರ್ತೀವಿ ಅಂತ ಹೇಳಿ ಮನೆಗೆ ಬಂದರು. ತುಂಬ ಖುಷಿ ಆಯಿತು ನನಗಂತೂ. ಫೈನಲಿ ಅವ್ರಿಗೂ ಬಾಯೆಲ್ಲ ಮಾಡಿ ಮಳೆ ಬರಂಗಾಯ್ತು, ಹನಿ ಹನಿ ಆಗ್ತಾಯಿತ್ತು. ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿದೆ. ಸೊ ಅವ್ರು ಕಾರ್ನಲ್ಲಿ ಬಂದಿದ್ದರು. ಅಭಿ ಅವರ ಅಣ್ಣ ಕೂಡ ಬಂದಿದ್ದರು. ಸೊ ಅವರು ಕೂಡ ಹೊರಟರು. ಅವ್ರಿಗೂ ಕೂಡ ಟಾಟಾ ಬಾಯ್ ಬಾಯ್ ಹೇಳಿ ಬೇಗ ನೀವು ನಮ್ಮ ಮನೆಗೆ ವಾಪಸ್ ಬರಬೇಕು ಅಂತ ಹೇಳಿದ್ರು. ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿದೆ. ಸೊ ಅದೆಲ್ಲ ಆದಮೇಲೆ ಸ್ಯಾರಿಗಳ ಹಬ್ಬಕ್ಕೆ ತಂದಿದ್ದೆ, ನೀವು ನೋಡಿದ್ರಿ. ಅದನ್ನು ಬ್ಲೌಸ್ ವರ್ಕ್ ಕೊಟ್ಟೋಗೋಣ ಅಂತ ಬಂದೆ.
ಲೇಟ್ ಮಾಡಿದಷ್ಟು ಅವರು ನಮಗೆ ಕೊಡೋಕ್ಕೆ ಲೇಟ್ ಮಾಡ್ತಾರೆ. ಸೊ ದೇವ್ರ ಸೀರೆ ಬ್ಲೌಸ್ ಕಟ್ ಮಾಡಿಸ್ಕೊಂಡೆ, ಜಿಗ್ಜಾಗು ಫಾಲ್ ಹಾಕ್ಕೊಡಿ, ಕುಚ್ಚು ಹಾಕ್ಕೊಡಿ ಅಂತೇಳಿ ಕೊಟ್ಟು ಬಂದೆ. ನಾನು ಉಟ್ಕೊಳ್ಳೋಕ್ಕೆ ಅಂತ ಮೈಸೂರು ಸಿಲ್ಕ್ ತೊಗೊಂಡಿದ್ದೆ, ಅದನ್ನು ಕೂಡ ಬ್ಲೌಸ್ ಎಲ್ಲ ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ, ಡಿಸೈನ್ ಯಾವುದು ಅಂತ ಕಂಪ್ಲೀಟಾಗಿ ನಾನು ಇನ್ನೊಂದಿನ ವ್ಲಾಗಲ್ಲಿ ಖಂಡಿತವಾಗ್ಲೂ ಡಿಸೈನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಟೈಮ್ ಬಂದು 8 ಗಂಟೆ. ಕಾದು ಸಾಕಾಗಿ 1 ಅವರಿಂದ ಇವಾಗ ಬಂದರು ಸತೀಶ್. ಸೊ ಕಾಯ್ದೀವಿ, ಎಲ್ಲೋಗ್ತಾ ಇದ್ದೀವಿ, ಏನು ಎತ್ತ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಸ್ವಲ್ಪನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಚಳಿ ಮಳೆ ಸೊ ಜರ್ಕಿನ್ ಹಾಕ್ಕೊಂಡು ಹೋಗ್ತಾ ಇರೋಂಥದ್ದು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸತೀಶು ಕೂಡ ಬಂದರು. ಎಲ್ಲೋಗ್ತಾ ಇದ್ದೀವಿ ಏನು ಎತ್ತ ಅಂದರೆ ಈ ಜಿಟಿ ಮಳೆಯಲ್ಲಿ ನಾನು ಹೇಳಿದೆ 25K ಆದಮೇಲೆ ನಾನು ಒಂದು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಸತೀಶ್ನ ಕೇಳಿದೆ. ಅದಕ್ಕೆ ಅವರಂದರು ಏನಂದ್ರು ಮುಂದೆ ಹೇಳ್ತೀನಿ ನೋಡಿ. ಅದು ವೈಪ್ ಮಾಡೋ ಕಾಲು ಕೊಳಿಮರಿ ಥರ ಆಗ್ಬಿಟ್ಟೈತೆ, ಸಣ್ಣಕ್ಕೆ ಫುಲ್ ನೋಡಿದೆ ನನಗೆ. ವೈಪ್ ಮಾಡ್ರಿ, ಅದು ಹೋಗುತ್ತೆ ಮಳೆ ನೀರು. ಬಂದ ಅವನು ಫೋನ್ ತೆಗ್ದಿದ್ನಾ ಏನಂತ? ನೀನೇ 1 ವಾರ 10 ದಿನ ಅಂತ ಹೇಳಿ ಟೈಮೇ ಕೊಟ್ಬಿಟ್ಟಿದ್ಯಾ? ಹೇಳ್ದೆ ಅವ್ನು ಏನಂದ ಅದಕ್ಕೆ? ಕೊಡ್ಬೇಕು ಅಂತಿದ್ದಾಣ, ಒಟ್ಟಿಗೆ ಮಾಡ್ಬಿಟ್ಟು ಕೊಡ್ತಾನಂತೆ ಅಂತ ಕೊಡು ಕೇಳಪ್ಪ, ಅರ್ಜೆಂಟು ಕೊಡ್ತಾನೆ. ಎಲ್ಲಾರು ಎಲ್ಲಿ ನಮಗೆ ಕೊಡ್ಕೇಳ. ಅವ್ನೇನಾರು ಮಾಡ್ಕೊಂಡು ಅವ್ನ ಲೈಫ್ ಏನಾರು ಮಾಡ್ಕೊಳ್ಳಿ. ನಮ್ ದುಡ್ಡು ಕೊಡು. ಅಲ್ಲೂ ಕೊಡ್ತಾನೆ ದುಡ್ಡ, ಇಲ್ಲಿದ್ರು ಕೊಡಲ್ಲ. ಅಲ್ಲ, ನಮ್ ದುಡ್ಡು ಕೊಡು ಅನ್ನೋ ಅಷ್ಟೇ. ಅಲ್ಲ, ಇಲ್ಲೆಲ್ಲಿ ಬರ್ತದ ದುಡ್ಡು ಕೊಡೋಕೆ? ಅವ್ರೆ ಕಾಗೆ ಕಾದಂಗೆ ಕೂತಿರ್ತಾರಲ್ಲ, 20-30 ಸಾರಿ ಎತ್ಕೊಳಕ್ ಆಯ್ತದ? ಏನು ಅವ್ರಿಗೆ ಕಾಗೆ ಕಾದಂಗೆ ಕಾಯ್ತಾವ್ರೆ. ಈಗ ಹಂಗಾರೆ ನಾವು ದುಡ್ಡು ಕೊಟ್ಟಿಲ್ವರಿ ಅವ್ನಿಗೆ? ನಮ್ಮದ್ ಕೊಡ್ತಾನೆ, ಇಲ್ಲಿದ್ರು ಕೊಡಲ್ಲ ಅವನು. ಎಲ್ಲಿಂದ ತಂದು ಕೊಡೋನು? ಅಲ್ಲವರೆ ಅಡಿಗೆ ಕೆಲಸಕ್ಕೆ ಹೋಗ್ತಾನೆ, 1000 ರೂಪಾಯಿ ಕೊಡ್ತಾರೆ ಡೈಲಿ. ಏನೋ ನಮ್ಮದು ದುಡ್ಡಿನ ವಿಷಯ ಮಾತಾಡಿಕೊಂಡು ಹೀಗೆ ಬೇಗ ಹೊರಟ್ವಿ. ಒಳ್ಳೆ ಸಾಂಗ್ ಬರ್ತಾಯಿತ್ತು, ಹಳೆ ಸಾಂಗು. ದುಡ್ಡಿನ ವಿಷಯದಲ್ಲಿ ಯಾರನ್ನು ನಂಬಾರ್ದು, ನಮ್ಮ ಹತ್ರ ಇಸ್ಕೊಂಡು ನಮಗೆ ಮೋಸ ಮಾಡ್ತಾರೆ. ಆ ರೀತಿ ಅನುಭವ ನನ್ನ ಲೈಫಲ್ಲಿ ಕೂಡ ತುಂಬಾ ನಡೆದಿದೆ. ಸೊ ಏನಂತ ಅಂದರು ಸತೀಶ್, ಏನು ಎತ್ತ ಅಂತಂದರೆ, ಒಂದು ಕೊಟ್ಟರೆ ಒಂದು ಯೂಸ್ ಆಗೋಂಥದ್ದು. ಕೈಕಾಲು ಇಲ್ಲದಿದ್ದವ್ರಿಗೆ ಟೆಂಪಲ್ಗೆ ಹೋಗ್ತಿರ್ತೀಯ ಪ್ರತಿ ವಾರ, ಅಲ್ಲಿ ಯಾರು ಕೈಕಾಲು ಇರೋಲ್ಲ ಅಂಥವ್ರನ್ನ ಗುರುತಿಸಿ, ಇವಾಗ ತುಂಬ ಮಳೆ ಇದೆ, ಚಳಿ ಗಾಳಿ ಇದೆ, ಸೊ ಅವ್ರಿಗೆ ಯೂಸ್ ಆಗೋಂಥದ್ದು ಒಂದು ಕಾಟನ್ ಬೆಡ್ಶೀಟ್ ಥರದ್ದು ಕೊಡ್ತಾ ಚೆನ್ನಾಗಿರೋದೆ ನೋಡಿ ಮಾಡಿ ಕೊಡು, ಅವ್ರಿಗೆ ಯೂಸ್ ಆಗೋಂಥದ್ದು ಕೊಡು ಅಂದರು. ಸೊ ನನ್ನ ಯೂಟ್ಯೂಬ್ ಪೇಮೆಂಟ್, ನನ್ನ ಪರ್ಸ್ನಲ್ ದುಡ್ಡಿಂದ ನಾನು ಒಂದು 50 ಜನಕ್ಕೆ ಏನಾದರೂ ಯೂಸ್ಫುಲ್ ಆಗಲಿ ಅಂತ ಕೌಂಟ್ ಮಾಡಿ ನೀಟಾಗಿ ಒಂದು 50 ಬೆಡ್ಶೀಟ್ಸ್ಗಳನ್ನ ತೊಗೊಂಡೆ. ಅಂಕಲ್ ನಾನು ತಂದ್ಕೊಡ್ತೀನಿ ನಡೀರಮ್ಮ ಅಂತ ಹೇಳಿ ಪಾಪ ಆ ಬಟ್ಟೆ ಅಂಗಡಿ ಅಂಕಲ್ಲೇ ನನ್ನ ಕಾರ್ ತನಕ ತಂದು ಇಟ್ಟುಕೊಟ್ರು. ಈ ರೀತಿ ನನಗೆ ಥಾಟ್ ಕೊಟ್ಟಿದ್ದೆ ಸತೀಶ್. ನನಗಂತೂ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ಒಂದು 20 ಜನಕ್ಕಷ್ಟು ಊಟ, ಈ ಥರ ಬೆಡ್ಶೀಟ್ ಏನಾದರೂ ಕೊಡೋಣ ಅನ್ನೋ ಥರ ಐಡಿಯಾ ಅವರೇ ನನಗೆ ಕೊಟ್ಟಿದ್ದು. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಶ್ವೇತಕ ಮೇಲೆ ಹೀಗೆ ಇರಲಿ. ನಾನು ಅಂದ್ಕೊಂಡಿದ್ದ ಕಾರ್ಯ ಸಲೀಸಾಗಿ ಆಗಲಿ ಅಂತ ವಿಶ್ ಮಾಡಿ, ಕೊಡೋದೆಲ್ಲ ವಿಡಿಯೋ ಮಾಡಬೇಕಂತಂದರೆ ಹೌದು, ಖಂಡಿತವಾಗ್ಲೂ ಮಾಡಬೇಕು. ಈ ರೋಡಲ್ಲಿ ಬಂದಾಗೆಲ್ಲ ಸಂತೆಪೇಟೆ, ಬಂಡಿಪಾಳ್ಯ, ಸಾರಿ ಏನಿದು ಮಾರ್ಕೆಟ್? ಯಾವ ರೋಡ್ ಇದು? ಹಳೆ ಸಂತೆಪೇಟೆ. ಎಸ್, ಆಫ್ಕೋರ್ಸ್ ಹಳೆ ಸಂತೆಪೇಟೆ. ಇಲ್ಲಿಗೆ ಬಂದರೆ ದಿನಸಿ ತೆಗಿಯೋದೇ ಬಿಡೋದಿಲ್ಲ, ಅಂದರೆ ಹೋಲ್ಸೇಲ್ ಅಲ್ವಾ. ಸೊ ಹಾಗಾಗಿ ದಿನಸಿ ಥರ ತೆಗಿದ್ದಾರೆ. ಬೇರೆ ಬೇರೆ ಅಂಗಡಿಯಲ್ಲೂ ತೊಗೋತೀವಿ, ಬಟ್ ಎಣ್ಣೆ ಟಿನ್ನು ಈ ಥರದ್ದೆಲ್ಲ ಇಲ್ಲೇ ತೊಗೊಳ್ಳೋದು. ನಮ್ಮ ಗೋಡೌನ್ಗೆ ಏನೇನು ಬೇಕೋ ರವೆ, ಮೈದಾ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಈ ಥರದ್ದೆಲ್ಲ ಮೂಟೆಗಟ್ಟಲೆ ತೊಗೊಂಡು, ಸ್ವಲ್ಪ ತರಕಾರಿ ಕೂಡ ಬೇಕಾಗಿತ್ತು. ಸೊ ಇವಾಗೆಲ್ಲ ಸ್ವಲ್ಪ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಅದನ್ನೆಲ್ಲ ತೊಗೊಂಡು, ಸೊಪ್ಪುಗಳೆಲ್ಲ ಬೇಕಿತ್ತು, ಕರ್ಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು. 8:30-9 ಗಂಟೆ ಮೇಲೆ ಹಳ್ಳಿಯಿಂದ ಡೈರೆಕ್ಟ್ ವರ್ತಕರಿಂದ ಈ ಥರ ಬ್ರೋಕರ್ಗಳಿಗೆ ಒಳ್ಳೆ ಫ್ರೆಶ್ ತರಕಾರಿ ಸಿಗುತ್ತೆ. ಸೊ ಹಾಗಾಗಿ ಪ್ರತಿ ನೈಟ್ ಸತೀಶ್ ಈ ರೀತಿ ಮಾರ್ಕೆಟಿಗೆ ಬರೋಂಥದ್ದು. ಅದೆಲ್ಲ ತೊಗೊಂಡು
ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಮೇಲೆ ನನ್ನ ಮಕ್ಳಿಗೆ ಏನಾದರೂ ಕೊಡಿಸ್ಲೇಬೇಕಲ್ವ ನಾನು. ಅವ್ರದ್ದು ಒಂದೇ ಡಿಮ್ಯಾಂಡ್ ಇದ್ದಿದ್ದು ನಮ್ಗೆ ಹೊರಗಡೆ ಏನಾದರೂ ಜಂಕ್ ಫುಡ್ ಕೊಡಿಸಿ ಅಂತ. ನಾನು ಜಾಸ್ತಿ ರೆಗ್ಯುಲರಾಗಿ ಕೊಡಿಸೋದಿಲ್ಲ, ಬಟ್ ಅವರು ಇಲ್ಲ ಮಮ್ಮಿ ನೀವು ಕೊಡಿಸ್ಲೇಬೇಕು ಅಂತ ಹಠ ಮಾಡಿದ್ದಕ್ಕೆ ಸತೀಶ್ ಆಯಿತು ಹೆಂಗೋ ಟೈಮ್ ಆಗಿದೆಯಲ್ಲ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬೆಳಿಗ್ಗೆಯಿಂದ ಏನೇನಾಯಿತು ಮಕ್ಕಳೆಲ್ಲ ಏನು ಮಾಡಿಕೊಟ್ರು ನೀವೇ ನೋಡಿದ್ದೀರಾ ಇಷ್ಟೆಲ್ಲ ಕೆಲಸ ಅಂತ ಅಂದ್ಬಿಟ್ಟು ಸೊ ಬಟರ್ ನಾನ್ ಮತ್ತು ಪನ್ನೀರ್ ಮಶ್ರೂಮ್ ಗ್ರೇವಿ ಮತ್ತು ಫ್ರೈಡ್ ರೈಸ್ ತೊಗೊಂಡ್ವಿ. ಎರಡೆರಡು ರೋಟಿ ತಿಂದು ಬಟರ್ ನಾನ್ ತಿಂದು ಒಂದು ಫ್ರೈಡ್ ರೈಸಲ್ಲಿ ಎಲ್ಲ ಶೇರ್ ಮಾಡಿ ತಿಂದು ಮನೆಗೆ ಬಂದಿದ್ದಾಯಿತು. ನೋಡಿ ಫ್ರೆಂಡ್ಸ್, ವಾಕ್ ಹೋಗೋಣ ಅಂತ 5 ಗಂಟೆಗೆ ಎದ್ದೆ. ಮಳೆ ರಾತ್ರಿಯಿಂದ ಬಿಡ್ತಿಲ್ಲ, ಹಿಂಗೆ ಸೋನೆ ಮಳೆ. ಎಂತ ಮಾರ್ಬೋದು ಇದಕ್ಕೆ. ಬೇರೆ ಕಡೆ ಹೋಗಿ ಎಲ್ಲಿ ಮಳೆ ಇಲ್ಲ ಅಲ್ಲಿ ಮಳೆ ಹುಯ್ಬೇಕಪ್ಪ. ನಮ್ಗೆ ಸಾಕು, ನಮ್ಮ ಕಟ್ಟೆ ಕನಮಡಿ ಕಟ್ಟೆ ಎಲ್ಲ ತುಂಬಿದೆ. ನಮಗೆ ಮಳೆ ಬೇಡ ಇನ್ನೊಂದು ವರ್ಷ ತನಕ. ನಮ್ಮ KRS ಡ್ಯಾಮ್ ಫಿಲ್ ಆಗಿದೆ. ಹಿಂಗೆ ಹುಯ್ತಾಯಿದೆ ಫ್ರೆಂಡ್ಸ್. ನಿನ್ನೆ ಸಂಜೆಯಿಂದ ಒಂದು ಚೂರು ಗ್ಯಾಪ್ ಬಿಡ್ತಾಯಿಲ್ಲ. ಏನು ಆಕಾಶ ತೂತಾಬಿಟ್ಟೈತೋ ಏನೋ ಗೊತ್ತಾಗ್ತಾಯಿಲ್ಲ. ಒಂದು ನೊಣ ಎದ್ದಿಲ್ಲ. ನಾನು ನನ್ನ ಮಕ್ಕಳು ವೆಯ್ಟ್ ಮಾಡ್ತಿದ್ದೀವಿ ನಿಲ್ಲುತ್ತಾ ವಾಕ್ ಹೋಗೋಣ ಅಂತ. ಬಟ್ ನಿಲ್ಲೋ ಥರ ಅದು ಕಾಣಿಸ್ತಾನೇ ಇಲ್ಲ. ವಾಟ್ ಟು ಡೂ ನೋಡಿದ್ರ ಎಷ್ಟೆಲ್ಲ ಆಗಿದೆ 2 ಡೇಸಿಂದ ನಾನು ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ನಾನು ಸತೀಶ್ ಇಬ್ಬರೂ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತೊಗೊಂಡು ಟೆಂಪಲ್ಗೆ ಹೋಗ್ತಾ ಇರೋಂಥದ್ದು. ಇದಕ್ಕೇನಂದ್ರೆ ಅವ್ರು ಏನಂದ್ರು ಇವನು ಚೇಂಜ್ ಕೊಟ್ಟಿದ್ದೀವಲ್ಲ, ಇದಕ್ಕೆ ಚೇಂಜ್ ಆಗಬೇಕು, ಒಂದು ವಾರ ಬೇಕು. ಇನ್ನೂ ಆಗಿಲ್ವಾ? ಒಂದು ವಾರ ತಿನ್ನಬೇಕು. ಏನು ಮಳೆ. ಅವ್ನು ಗುರುಮಲ ಫೋನ್ ಮಾಡಿದ್ನಲ್ಲ, ಅವ್ರಿಗೆ ಯಾರು ಬೆಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ನಾನು ಫೋನ್ ಮಾಡ್ತಾ ಇದ್ದ ಬೆಳಗ್ಗೆಯಿಂದ, ಬನ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ. ಏನಂತ ಮಾಡಿದ್ದ? ಹಂಗೆ ಕರ್ಕೊಂಡು ಹೋಗೋಣ. ಬೆಳಗ್ಗೆಯಿಂದ 3 ಫೋನ್ ಮಾಡೋಣ, ಯಾಕೋ ಗೊತ್ತಿಲ್ಲ. ಮನೇಲಿ ಎಷ್ಟೊತ್ತೊಂದು ಮಲ್ಕೊಳ್ಳೋಣ. ಹೀಗೆ ಮಾತಾಡಿಕೊಂಡು ಒಬ್ರನ್ನೊಬ್ರು ರೇಗಿಸ್ಕೊಂಡು ನಾವಿವಾಗ ಗುರುಮಲಪ್ಪನ ಕಾಲು ಹೇಳ್ಕೊಂಡು ಗುರುಮಲಪ್ಪನ ಬಗ್ಗೆ ಮಾತಾಡಿಕೊಂಡು ನಥಿಂಗ್ ಬಟ್ ನಮ್ಮ ಅಪ್ಪಾಜಿ ಬಗ್ಗೆ ಆನ್ ದ ವೇ ಹೊರಟ್ವಿ. ಕಿಂಗ್ಸ್ ಕಾಫಿ ಹತ್ರ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಓಡ್ಬರಿ. ಕಿಂಗ್ಸ್ ಕಾಫಿನೇ ಅದು. ಕಿಂಗ್ಸ್ ಕಾಫಿ ಮಾಡೋರಲ್ರಿ, ಹೋಟೆಲ್ ಕಡೆ ಐತಲ್ಲ ಅವ್ರದೇ ಇದು. ಹೋಟೆಲ್ ಕಡೆ ಎಷ್ಟೊತ್ತಾದ್ರಿ ಅಪ್ಪಾಜಿ? 1 ಅವರ್ ಸುಳ್ಳು, ಅರ್ಧ ಗಂಟೆ ಅಷ್ಟೇ ಕಾಯ್ದಿರೋದು. ಮಳೆ ಬಂದೈತೆ ಅಂದ್ಬಿಟ್ರಿ ಫೋನ್ ಮಾಡಿದ ತಕ್ಷಣ. ಕಾರ್ನೇ ತಂದ್ವಲ್ಲ ಹೇಳಿ. ತುಂಬ ಮಳೆ ಗಾಯ್ಸ್, ತುಂಬ ಮಳೆ. ಸತೀಶ್ ಹೇಳ್ತಾ ಇದ್ರು ಮಕ್ಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬರೋಣ, ಬೇಗ ದರ್ಶನ ಆಗುತ್ತೆ, ಬಿಟ್ಟು ಹೋಗೋಣ ಸ್ಕೂಲ್ಗೆ ಅಂತಿದ್ದೆ. ನೋಡು ನಡಿ ಅಂತ ಹೇಳಿ ಕರ್ಕೊಂಬಂದು ನಿಲ್ಲಿಸಿದ್ರು. ಅಟ್ಲೀಸ್ಟ್ 2 ಇಂದ 3 ಅವರ್ಸ್ ಆದರೂ ಬೇಕು. 100 ರೂಪೀಸ್ ಟಿಕೆಟ್ ಆಗಲಿ ಅಥವಾ 300 ರೂಪೀಸ್ ಟಿಕೆಟ್ ಆಗಲಿ. ಇವತ್ತು ಚಾಮುಂಡಿ ಹಬ್ಬದ ಪ್ರಯುಕ್ತ ನಾವು ಟೆಂಪಲ್ಗೆ ಬಂದಿರೋಂಥದ್ದು. ಯಾಕಂದರೆ ನಮ್ಮ ಮನೇಲಿ ನಾವೇನು ಹಬ್ಬ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ, ನಾನ್ ವೆಜ್ ಎಲ್ಲ ಏನು ಮಾಡೋದಿಲ್ಲ. ಸೊ ಸಿಂಪಲ್ಲಾಗಿ ಮಾಡ್ತೀವಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಆಷಾಢದಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿ ತಕ್ಷಣ ಸತೀಶ್ ನನಗೆ ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಷ್ಟು ರಶ್ ಇದೆ ನೋಡು ಅಂತ ಹೇಳಿ. ಚಾಮುಂಡಮ್ಮನಿಗೆ ಪೂಜೆ ಮಾಡೋಂಥ ಪ್ರಧಾನ ಅರ್ಚಕರು ಗುರುಗಳು ನಮಗೆ ದರ್ಶನ ಕೊಟ್ಟರು. ತುಂಬ ಖುಷಿ ಆಯಿತು. ಸೊ ಬ್ಲೆಸ್ಸಡ್ ಡೇ ಅಂತ ಹೇಳ್ಬೋದು. ಇಷ್ಟು ಕಷ್ಟಪಟ್ಟು 2-3 ಅವರ್ ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡಿದ್ದಕ್ಕೂ ಸಾರ್ಥಕ ಮನೋಭಾವನೆ ಅಂತ ಅನ್ನಿಸ್ತು. ಸೊ ಇಲ್ಲೊಬ್ಬರು ನೋಡಿ ದುಡ್ಡುಗೋಸ್ಕರ ಏನೇನೆಲ್ಲ ಮಾಡ್ತಾರೆ, ಗಾಂಧಿ ಥರ ವೇಷ ಹಾಕ್ಕೊಂಡು ಮುಖಕ್ಕೆಲ್ಲ ಪೇಂಟ್ ಮಾಡ್ಕೊಂಡು ನಿಂತಿದ್ರು. ನೋಡ್ಬಿಟ್ಟು ಖುಷಿ ಆಯಿತು. ಮಂಕಿ ಕೂಡ ನಮಗೆ ದರ್ಶನ ಕೊಡ್ತು. ತಾವರೆ ಹೂವು ತಿಂತಾಯಿತ್ತು. ಬಾಳೆಹಣ್ಣು ಏನಾದರೂ ಇದ್ದಿದ್ರೆ ಕೊಡ್ಬೋದಾಗಿತ್ತು, ಬಟ್ ನಿಜಕ್ಕೂ ಇರಲಿಲ್ಲ. ಅಲ್ಲಿ ನಿಯರ್ ಬೈ ಯಾರೂ ಬಾಳೆಹಣ್ಣು ಮಾರೋರು ಸಿಗಲಿಲ್ಲ ನಮಗೆ. ಅದೊಂದು ಬೇಜಾರಾಯಿತು ನನಗೆ. ಹನುಮಂತನಿಗೇನು ಕೊಡಲಿಲ್ವಲ್ಲ ಅಂತ. ಸೊ ಮಹಿಷಾಸುರನ ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ. ನಾವಲ್ಲಿ ಕೇಳಿದ್ವಿ 300 ರೂಪಾಯಿ ಅಂತ ಇದೆಯಲ್ಲ, ಇದೆಯೇನೋ ಅಂತ ಅದಕ್ಕೂ ಕಾಯಬೇಕು. ಹೌದು, ಇದೆಲ್ಲ ಆಗಲೇಬೇಕು. ಬನ್ನಿ. ಹೆಸರು ಗೊತ್ತಾಗ್ಲಿಲ್ಲ. ಹೌದಾ, ಸೇ ಹಾಯ್ ಮಾಡಿ. ಥ್ಯಾಂಕ್ ಯು. ತುಂಬ ಜನ ಗುರ್ತಿಡ್ದು ಫೋಟೋ ತೆಗೆಸ್ಕೊತೀರಾ, ಮಾತಾಡಿಸ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತಾ ಚಾಮುಂಡೇಶ್ವರಿ ಬೆಟ್ಟದ
ಪಾದದ ಕೆಳಗೆ ಮತ್ತೆ ಅಮ್ಮನವ್ರ ಗುಡಿ ಇದೆ. ಫಸ್ಟ್ ಮುಂಚೆ ಎಲ್ಲ ಇಲ್ಲೇ ಪೂಜೆ ಆಗ್ತಾಯಿತ್ತು, ಫಸ್ಟ್ ಪೂಜೆ, ಆಮೇಲೆ ಬೆಟ್ಟಕ್ಕೆ ಹೋಗ್ತಿದ್ರು. ಸೊ ಇದನ್ನು ಒಂದು ಮಠ ಮನೆ ಅಂತಲೂ ಕೂಡ ಕರೀತಾರೆ. ಅಲ್ಲಿಗೂ ಕೂಡ ಹೋಗಿ ಬರೋಣ, ಇವತ್ತು ಹಬ್ಬ ಅಲ್ವಾ ಅಂತ ಹೇಳ್ಕೊಂಡು ನಾವು ಫಸ್ಟ್ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದ್ವಿ. ಮಠ ಮನೆ ಅಂತಲೂ ಕೂಡ ಕರೀತಾರೆ. ಅಲ್ಲಿ ಕೂಡ ಅರ್ಚನೆ ಮಾಡಿಸ್ಕೊಂಡು ಕುಂಕುಮ, ಪ್ರಸಾದ, ಹೂ, ಬಳೆ ಎಲ್ಲ ಸಿಕ್ತು ನನಗೆ. ನನಗಂತೂ ತುಂಬ ಖುಷಿ ಆಯಿತು. ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಹೂ, ಬಳೆ, ಕುಂಕುಮ, ಪ್ರಸಾದ ಸಿಗೋದು ತುಂಬ ಲಕ್ ಇರಬೇಕು. ಸೊ ಆ ಲಕ್ ನನಗಿದೆ ಇವತ್ತು. ನೋಡಿ, ನೀವು ಖುಷಿ ಪಡಿ. ಬೆಟ್ಟದ ಪ್ರಸಾದ ನಿಮ್ಮ ನೋಡೋ ತನಕ ಸಿಕ್ಕಿದೆ. ಮುತ್ತೈದೆಗೆ ಇನ್ನೇನು ಬೇಕಲ್ವಾ? ಬಳೆ, ಅರ್ಶಿನ, ಕುಂಕುಮ, ಹೂವು ಇದ್ರೆ ಮುಗಿದೋಯ್ತು. ಇನ್ನಲ್ಲಿ ಹಳ್ಳಿ ಫೇಮಸ್ ಫೇಸ್ಬುಕ್ ಹೋಟ್ಲು ಹುಡ್ಕೊಂಬಂದ್ಬಿಟ್ಟು ಟೈಮು 12 o'clock ಆಗೋಗಿತ್ತು ಮಧ್ಯಾಹ್ನ. ಸೊ ಹೊಟ್ಟೆ ತುಂಬ ಹಸುತ್ತಾ ಇತ್ತು. ಹಾಗಾಗಿ ಹೋಟೆಲ್ ಹಳ್ಳಿಹಟ್ಟಿ ಚಾಮುಂಡಿ ಬೆಟ್ಟದ ಪಾದದ ಕೆಳಗೆ ಇದೆ ಈ ಹೋಟೆಲ್. ಅಲ್ಲಿಗೆ ಬಂದ್ವಿ, ತಿಂಡಿ ತಿನ್ನೋಣ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ. ಅದೆಲ್ಲ ಮಳೆ ನೀರು ಅಲ್ಲ ನೋಡಿ, ಒಳಗೆ ಒಳಗೆ ಅಲ್ಲಿ ಇದೆಯಲ್ಲ. ಇಷ್ಟೊಂದು ತುಪ್ಪ ಹಾಕಿಟ್ಟು ಬೆಲ್ಲದ ಕೇಸರಿ ಬಾತ್. ಯಪ್ಪ, ನಿಜಕ್ಕೂ ಸಕ್ಕದಾಗಿತ್ತು ಬ್ರೇಕ್ಫಾಸ್ಟ್ ಮಾತ್ರ. ತುಪ್ಪ ಅಂತೂ ತೇಲ್ತಾ ಇತ್ತು. ಇದು ಬೆಲ್ಲದ ಕೇಸರಿ ಬಾತು ಮತ್ತು ಚಿಬ್ಲಿ ಇಡ್ಲಿ. ಇದು ಚಿಬ್ಲಿ ಇಡ್ಲಿ ಫೇಮಸ್ಸು ಈ ಹೋಟೆಲಲ್ಲಿ. ದಯವಿಟ್ಟು ಯಾರಾದರೂ ಟ್ರೈ ಮಾಡಿ ಬಂದು. ಅದ್ರ ಜೊತೆ ಮಸಾಲೆ ದೋಸೆ ತೊಗೊಂಡ್ವಿ. ದೋಸೆ, ಆಲೂಗಡ್ಡೆ ಪಲ್ಯ, ಕೆಂಪು ಖಾರ ಚಟ್ನಿ. ಆ ಚಟ್ನಿ ತಿನ್ನೋಕ್ಕೆ ನೀವು ಬರಬೇಕು ಈ ಹೋಟೆಲ್ಗೆ. ನೋಡಿ, ಇಡ್ಲಿಗೂ ತುಪ್ಪ, ದೋಸೆಗೂ ತುಪ್ಪ. ತುಪ್ಪ ಅಂದ್ರೆ ಈ ನಂದಿನಿ ತುಪ್ಪ ತಿನ್ಬೇಕು. ಈ ಮಾಮೂಲಿ ಹೋಟ್ಲುಗಳಲ್ಲಿ ಬೆಣ್ಣೆ ಹಾಕೊಡ್ತಾರಲ್ಲ, ಬೆಣ್ಣೆ ಅಲ್ಲ, ತುಪ್ಪ ಅಂದ್ರೆ ತುಪ್ಪ ಒಳ್ಳೇದು. ನಾವು ತಿನ್ಬೇಕಂತೆ, ಮಂಡಿಗೆ ಭಾರಿ ಒಳ್ಳೇದಂತೆ. ಅದಕ್ಕೆ ಜಾಯಿಂಟ್ ನೋವು ಬರ್ತಂತೆ, ತಿಂತಾ ಇರ್ಬೇಕಂತೆ. ಇವ್ರು ಡಾಕ್ಟ್ರು ನಾನು ಯಾವ್ದೋ ಒಂದು ಇದ್ರಲ್ಲಿ ನೋಡಿದೆ, ಯಾರು ತುಪ್ಪ ಇವು ತಿನ್ನಲ್ಲ ಅವ್ರಿಗೆ ಮಂಡಿ ನೋವು, ಜಾಯಿಂಟ್ ನೋವು ಬರ್ತಂತೆ. ಕೇಳಿಸ್ಕೊಂಡ್ರ? ನಿಮ್ ಸತೀಶ್ ಅಣ್ಣ ಒಂದು ಟಿಪ್ ಕೊಡ್ತಾ ಇದಾರೆ, ಯೂಸ್ ಮಾಡ್ಕೊಳ್ಳಿ. ತುಪ್ಪ ತಿನ್ನಿ, ಚೆನ್ನಾಗಿರಿ, ಮಂಡಿ ನೋವು ಬರಲ್ಲ. ಇದು ನಿಮ್ಮ ಸತೀಶ್ ಅಣ್ಣನ ಟಿಪ್. 12 ಗಂಟೆ ಲಾಸ್ಟ್ ಅಂತ ತಿರ್ಗಿ ನಾಳೆ ಬೆಳಗ್ಗೆ ಅಂತೆ. ಊಟ ಇಲ್ವಾ? ಊಟ ಇಲ್ವಂತೆ, ಸೋಮವಾರ ರಜಾ ಅಂತೆ. ಊಟನೂ ಇಡ್ಬೇಕಿತ್ತು ಮಧ್ಯಾಹ್ನ. ಊಟ ಇಲ್ಲ, ಬರೀ ತಿಂಡಿ. 12 ಲಾಸ್ಟ್ ಅಂದ್ರೆ ಇದಾಗೈತೆ ಗುರುವಾಪ. ನಾವು ಹೋಗಿದ್ರೆ ಎತ್ತಾಗ ನಂಗೆ ಬೆಳಗ್ಗೆ ಬಂದ್ರೆ ಇರುತ್ತೆ. ನಾವು ಎಷ್ಟು 12 ಗಂಟೆ ಕಂಡ್ರಿ ಇದು ಊಟ ಟೈಮು ಮಧ್ಯಾಹ್ನ. ಅಪ್ಪಾಜಿ 12 ಗಂಟೆ ತಿಂಡಿ ತಿನ್ನಕ್ ಹೋಗಿದೀವಿ ನಾವು. ಆ ಥರನೇ ನ್ಯಾಚುರಲ್ ಆಗಿದ್ರೆ ಜನಕ್ಕೆ ಇಷ್ಟ ತಾನೇ. ಇವಾಗ ಸಖತ್ತಾಗಿತ್ತು ಅದು ಮಾತ್ರ. ಅಯ್ಯಪ್ಪ, ಅದು ರವೆಯಿಂದ ಮಾಡಿದಲ್ಲ ಅಪ್ಪಾಜಿ, ಅದೇ ಉದ್ದಿನಿಟ್ಟು ಅಂತ ಮಾಡ್ತೀವಲ್ಲ ನಾವು, ಆ ಥರ ಇತ್ತು ಅದು. ಸಖತ್ತಾಗಿತ್ತು ಮಾತ್ರ. ತೇಗಿದ್ರೆ ಅದೇ ತುಪ್ಪದೇ ಬರ್ತೈತಿ. ಸೊ ಹೀಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆನ್ ದ ವೇ ಮಾರ್ಕೆಟ್ ರೋಡಲ್ಲಿ ಬರುವಾಗ ಹಳಸಿನಣ್ಣು ನೋಡಿದ್ವಿ. ಹಳಸಿನಣ್ಣು ನೋಡಿದ್ಮೇಲೆ ತೊಗೊಳ್ಳದೇ ಇರ್ತೀವ, ಒಂದು ಹುಂಡೆ ಹಳಸಿನಣ್ಣು ಕೂಡ ತೊಗೊಂಡು ಕಾಫಿ ಕುಡಿಬೇಕು ಅನ್ನಿಸ್ತಾಯಿತ್ತು. ಯಾಕಂದರೆ 12 ಗಂಟೆಗೆ ತಿಂಡಿ ತಿಂದಿದ್ದು ಕುತ್ತಿಗೆಲೇ ಇತ್ತು. ಹೈಗಿರಿ ಕೆಫೆ ಈಗ ಫೇವ್ರೆಟ್ ಸ್ಪಾಟ್ ಆಗಿದೆ ಕಾಫಿಗೆ. ಸೊ ಯಾವಾಗಲೂ ಕಾಫಿಗೆ ಅಲ್ಲೇ ಹೋಗೋಣ ಅನಿಸುತ್ತೆ. ಅಲ್ಲಿಗೆ ಬಂದು ಕಾಫಿಗೆ ಟೇಸ್ಟ್ ಮಾಡಲಿಲ್ಲ ಅಂದರೆ ಕಾಫಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಯಾಕಂದರೆ ಬೆಳಗ್ಗೆಯಿಂದ ನಾವು ಕಾಫಿನೇ ಕುಡ್ದಿರಲಿಲ್ಲ. ಸೊ ಕಾಫಿ ಎಲ್ಲ ಕುಡ್ಕೊಂಡು ಗಾಂಧಿ ರೇಗಿಸ್ತಾಯಿದ್ರು. ಅಲ್ಲೂ ಕೂಡ ಏನಾದರೂ ನಗಂಥದ್ದು, ಏನಾದರೂ ಒಂದು ಮಾತಿನ ಚಟಾಕಿ ಹಾರಿಸ್ಬಿಡ್ತಾರೆ. ಮನೆಗೆ ಬಂದ್ವಿ, ಊಟ ಏನೂ ಬೇಡಪ್ಪ ಅನ್ನಿಸ್ತು. ಸೊ ಪಪಾಯ ಕಟ್ ಮಾಡಿ ಕೊಟ್ಟರು. ಗಾಂಧಿ ತಿನ್ನಿ ಮೇಡಮ್ ಅವರೇ, ಜೀರ್ಣ ಆಗುತ್ತೆ ಅಂತ. ನನಗೆ ತೇಗಿದ್ರೆ ತುಪ್ಪನೇ ಬರ್ತಾಯಿತ್ತು ಬಾಯಲ್ಲಿ. ಅದ್ರ ಜೊತೆ ನಗಾಡ್ಕೊಂಡು ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಫ್ರೆಂಡ್ಸ್. ಯಾಕೆ ಇಷ್ಟೊಂದು ಮಳೆ ಬರ್ತಾ ಇದೆ? ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಮಳೆ 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 ಮಳೆ. ಬೆಳಗ್ಗೆ ಅದು ಹೆಂಗೆ 1 hour ನಿಂತಿತ್ತು ಫ್ರೆಂಡ್ಸ್. ಯಪ್ಪ, ಚಳಿ ಹೆಂಗಿದೆ ಗೊತ್ತಾ? ಇಲ್ಲಿ ನೋಡಿ, ನಾನು ಒರೆಸಿ ಕೈ ಕಾಲೆಲ್ಲ ಒಂದಲ್ಲ 2 ಇಟ್ಕೊಂಡಿದ್ದೀನಿ ಮಾಪ್ನ ಒರ್ಸೋಕ್ಕೆ ಅಂತ. ಇಷ್ಟು ಮಳೆ, ಬಟ್ಟೆ ಒಣಗ್ತಿಲ್ಲ. ಬಟ್ಟೆ ಮನೆ ಮಾರೋತ್ತೋಗ ಮಳೆ ನಿಂತರೆ ಸಾಕಾಗ್ಬಿಟ್ಟಿದೆ ನನಗೆ.
ಇದಂತೂ ನಿಲ್ಲೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ನೀವು ನೋಡಿದ್ರಿ ಬೆಳಗ್ಗೆಯಿಂದ ವಾಕ್ ಹೋಗೋಕ್ಕಾಗಿರಲಿಲ್ಲ, ಮಳೆ ಅಂದ್ಕೊಂಡು. ಸೊ ಸಂಜೆ ಬಂದು 10 ರೌಂಡ್ ಓಡಿದ್ದೀನಿ ಗುಡು ಅಂತ. ಇವಾಗ ರೋಡಲ್ಲಿ ಹೋಗೋಕ್ಕೆ ಭಯ ಆಗ್ತಾ ಇದೆ, ಯಾಕಂದರೆ ನಮ್ಮ ಮೈಸೂರು ರೋಡ್ ಕತೆ ನೋಡಿ, ಎಲ್ಲ ಕಡೆ ನೀರು ಮಳೆ ನೀರು ತುಂಬಿಕೊಂಡಿದೆ. ಫ್ರೆಂಡ್ಸ್ ಗುಡ್ ಈವ್ನಿಂಗ್. ನೋಡಿ ಎಷ್ಟು ಮಳೆ ಹುಯ್ದಿದೆ. ರೋಡ್ ಗುಂಡಿ ಬಿದ್ದು ಗುಂಡಿಗೆಲ್ಲ ನೀರು ನಿಂತಿದ್ರು ಸಹ ನಾನೊಂಥರ ಹಠಮಾರಿ ಫ್ರೆಂಡ್ಸ್. ಮಾಡಬೇಕು ಅಂದಿದ್ದ ಕೆಲಸ ಮಾಡೇ ತೀರ್ತೀನಿ. ಆದರೂ ಬೇಕಿರಲಿಲ್ಲ, ಮನೇಲಿ ಆರಾಮಾಗಿ ಮಲ್ಕೋಬೋದಾಗಿತ್ತು. ಬಟ್ ಬಂದ್ಬಿಟ್ಟೆ ವಾಕ್ ಮಾಡೋಣ ಅಂತ. ಮನೆಗೆ ಹೋಗೋದು ಹೆಂಗೆ ಅಂತ ನೋಡ್ತಾ ಇದ್ದೀನಿ. ರೋಡ್ ಫುಲ್ಲು ನೋಡಿ ಫ್ರೆಂಡ್ಸ್, ಎಷ್ಟು ಮಳೆ, ಯಪ್ಪ ಶಿವ. ಮೈಸೂರು ಏನಾಗುತ್ತೋ ಈ ಥರ ಮಳೆ ಹುಯ್ತಾ ಇದ್ರೆ. ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ 24 ಅವರ್ಸ್ ಮಳೆ ಹುಯ್ದಿದೆ ಮೈಸೂರಲ್ಲಿ. ಮನೆಗೆ ಬಂದು 5 ನಿಮಿಷ ಕುತ್ಕೊಳ್ಳೋಕೆ ನನ್ನ ಮಗ ಬಿಟ್ಟಿಲ್ಲ. ಮಮ್ಮಿ ನನಗೆ ಯೂನಿಫಾರ್ಮ್ ಬೇಕು, ನನಗೇನೋ ಬೇಕು, ಬನ್ನಿ ಮಮ್ಮಿ ಹೋಗೋಣ ಅಂತ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ನೋಡ್ದೆ. ಬಟ್ ಪೆಟ್ರೋಲ್ ಖಾಲಿ, ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಸತೀಶ್ಗೆ ಕಾಲ್ ಮಾಡಿದೆ, ಸತೀಶ್ ಬಂದು ನಮ್ಮನ್ನು ಕರ್ಕೊಂಡು ಹೋದರು. ಯಾವಾಗಲೂ ಹೀಗೆ ಮಾಡ್ತಾರೆ ಸತೀಶ್, ಪೆಟ್ರೋಲ್ ಎಲ್ಲ ಖಾಲಿ ಮಾಡಿ ತಂದು ಗಾಡಿ ನಿಲ್ಲಿಸ್ತಾರೆ. ಸೊ ಅದೇನೋ ಯೂನಿಫಾರ್ಮ್ ಎಲ್ಲ ಕಿತ್ತಾಕೊಂಡ್ಬಂದಿದ್ದಾನೆ, ನಂಗೆ ಬೇರೆ ಬೇಕು ಅಂತ ಹೇಳ್ದ. ಟ್ರ್ಯಾಕ್ ಸೂಟ್ ವೆಡ್ನೆಸ್ಡೇ ಮತ್ತು ಸ್ಯಾಟರ್ಡೇ ಹಾಕೊಳ್ಳೋಂಥ ಟ್ರ್ಯಾಕ್ ಸೂಟ್ ಬೇಕೇ ಬೇಕು, ನಾಳೆ ವೆಡ್ನೆಸ್ಡೇ ಇರೋದ್ರಿಂದ ನಂಗೆ ಇವತ್ತು ಬೇಕು ಅಂತ ಆಟ ಮಾಡ್ದೆ. ಸೊ ಹೋಗಲಿ ಪಾಪ ಆಟ ಮಾಡ್ತಿದ್ದಾನೆ ಅಂತ ಹೇಳಿ ಕೊಡ್ಸೋಣ ಅಂತ ಕರ್ಕೊಂಬಂದ್ವಿ. ಅವನ ಸೈಜ್ ನೋಡಿ ಅವನು ಹಾಕೊಳ್ಳೋ ತನಕ ವೆಯ್ಟ್ ಮಾಡಿ ಫೈನಲಿ ನನಗಿದು ಲೂಸ್ ಇದೆ, ನನಗೆ ಬೇಡ, ನಂಗೆ ಟೈಟ್ ಬೇಕು ಅಂತ ಇದ್ದ. ಬಟ್ ಯೂನಿಫಾರ್ಮ್ಸ್ ಎಲ್ಲ ಲೂಸೇ ಇರಬೇಕು, ಏನಿಲ್ಲ ನಾನು ಟ್ರಕ್ ಹಾಕಿಸ್ಕೊಡ್ತೀನಿ ತೊಗೊಂಡು ನಡಿ, ಪದೇ ಹುಡ್ಕೋಕ್ಕೆ ಟೈಮ್ ಇಲ್ಲ ಅಂತ ಗದ್ರದೆ. ಮನ್ಸಿಲ್ದೇ ಇರೋ ಮನ್ಸಿಂದನೇ ತೊಗೊಂಡು ಫೈನಲಿ ಇವಾಗ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? ಸರಸ್ವತಿಪುರಮಲ್ಲಿರೋ ಸುಧಾಕರಣ ಹೋಟೆಲ್ಗೆ. ಮಶ್ರೂಮ್ ಕಬಾಬ್ ಕೊಟ್ಟರು, ಬೇಡ ಅಂದರೂ ಕೊಟ್ಟರು. ಅಕ್ಕ ತಿನ್ನಿ ಅಕ್ಕ ಅಂತ. ಆಮೇಲೆ ಒಂದು ಈರುಳ್ಳಿ ದೋಸೆ ಹಾಕ್ಕೊಟ್ರು. ಬಿಸಿ ಮಳೆ ಚಳಿ, ನೀವು ತಿನ್ನಲೇಬೇಕು, ಎಷ್ಟು ತಿಂಗಳಾಯಿತು ನಮ್ಮ ಹೋಟೆಲ್ಗೆ ಬಂದು, ನೀವು ತಿನ್ನಿ ಅಂತ ಎಲ್ಲ. ಯಾಕಂದರೆ ಇವತ್ತು ನಾವು ನಾನ್ ವೆಜ್ ಏನೂ ಮಾಡಿಲ್ಲ. ಸೊ ಹಾಗಾಗಿ ಎಲ್ಲರ ಮನೆಯಲ್ಲೂ ನಾನ್ ಸ್ಪೆಷಲ್ ಏನು ಮಾಡಿಲ್ವಾ? ಯಾಕೆ ಮಾಡೋದಲ್ವಾ ಇವತ್ತು ಹಬ್ಬ, ಚಾಮುಂಡಿ ಹಬ್ಬದ ಪ್ರಯುಕ್ತ? ಸೊ ಅವ್ರ ದುಡ್ಡು ಇಸ್ಕೊಳ್ಳಲ್ಲ, ಸತೀಶ್ ಬಿಡೋದಿಲ್ಲ. ಸೊ ನಾವು ತಿಂದಿದ್ದು ಫ್ರೀಯಾಗಿ ತಿನ್ನಬಾರ್ದು ಅಂತೇಳಿ ದುಡ್ಡು ಕೊಟ್ಟು ಫೈನಲಿ ವಿಕ್ಕಿನೂ ಕೂಡ ಮಶ್ರೂಮ್ ಕಬಾಬ್ ತೊಗೊಂಡ. ತುಂಬ ಚೆನ್ನಾಗಿತ್ತು ಮಶ್ರೂಮ್ ಕಬಾಬ್ ಆ್ಯಕ್ಚುಲಿ. ಮತ್ತು ನನಗೆ ಹೊಟ್ಟೆ ತುಂಬ ಹಶ್ವಿತ್ತು, ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಇಡ್ಲಿ ತಿಂದಿದ್ದಷ್ಟೇ ಅಲ್ವಾ. ಸೊ ನಾನು ಕೂಡ ತಿಂದು, ನಾವು ಸಂತೆಪೇಟೆಯಿಂದ ತಂದಿದ್ದಂಥ ದಿನಸಿ ಇಳಿಸ್ಲೇಬೇಕು. ಸೊ ಎಲ್ಲನೂ ಇಳಿಸ್ತಾ ಇದ್ದೀವಿ, ನಾನು ಸತೀಶ್ ಇಬ್ಬರೂ. ಆಮೇಲೆ ನಾನು ಒಂದೇ ಹೇಳೋದು, ದಯವಿಟ್ಟು ನಿಮ್ಮ ವ್ಲಾಗಲ್ಲಿ ಹೇಳ್ತೀರಾ, ತೋರಿಸಿದ್ದೆ ಬರೀ ಕೆಲಸನೇ ತೋರಿಸ್ತೀರಾ ಅನ್ನೋರು, ಬೇಜಾರು ಮಾಡ್ಕೊಳ್ಳೋರು ದಯವಿಟ್ಟು ವಿಡಿಯೋ ನೋಡಬೇಡಿ. ಬೇರೆ ಸುಮಾರು ವಿಡಿಯೋಸ್ ಇದೆ, ಆ ಥರದ್ದು ವಿಡಿಯೋ ನೋಡಿ. ನಾನು ಮಾಡೋದನ್ನೇ ತಾನೇ ತೋರಿಸ್ಬೇಕು. ಸೊ ನಾವೇನೇನು ತಂದಿದ್ವಿ, ಮೈದಾ ಮೂಟೆ, ಅಕ್ಕಿ ಹಿಟ್ಟು ಮೂಟೆ, ಗೋಧಿ ಮೂಟೆ, ಚಿರೋಟಿ ರವಾ ಮೂಟೆ, ಪ್ರತಿಯೊಂದು ಎತ್ತು ಪಾಪ ಸತೀಶ್ ಒಬ್ಬರೇ ಇಡ್ತಾರೆ. ಅವ್ರ ಜೊತೆ ನಾನು ಕೈ ಜೋಡಿಸೋಣ ಅಂತ. ನನ್ನ ನೇಲ್ಸ್ ಎಲ್ಲ ಕಟ್ಟಾಗೋಯ್ತು, ನನಗೆ ಅದು ಒಂದು ಬೇಜಾರು ಒಂದು ಸೈಡು. ನನಗೆ ಜಾಸ್ತಿ ನೇಲ್ಸ್ ಬೆಳೆಯೋದಿಲ್ಲ ಆಯಿತಾ, ಬೆಳೆದ್ರೂ ನೀರಲ್ಲಿ ಜಾಸ್ತಿ ಕೆಲಸ ಅದು ಇದು ಮಾಡ್ತಿರ್ತೀನಿ, ಅಲ್ಲಿಂದ ಅಲ್ಲೇ ಎಲ್ಲ ಕಟ್ ಆಗಿಬಿಡ್ತಾ ಇರುತ್ತೆ. ಈ ಚಿರೋಟಿ ರವೆ ಮೂಟೆ ಎತ್ಕೊಂಡು ಹೋಗೋಕ್ಕೆ 50 kg ಸಾಹಸನೇ ಪಟ್ಬಿಟ್ಟೆ ಇವತ್ತು ಅಂತ ಹೇಳ್ಬೋದು. ಸತೀಶ್ ಹಂಗೂ ಗದರ್ತಾಯಿದ್ರು, ನಾನು ಬರೋ ತನಕ ನಿಂಗೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಲ್ವಾ, ಇಷ್ಟೊಂದು ಅರ್ಜೆಂಟ್ ಆದರೆ ಹೆಂಗೆ ಅಂತ ಹೇಳಿ ತೊಗೊಂಡೋಗಿ ಎಣ್ಣೆ ಟಿನ್ ಮೇಲೆ ಡಬಾರ್ ಅಂತ ಇಟ್ಬಿಟ್ಟೆ. ಅವ್ರಿಗೆ ಒಂದೇನು ಅಂದರೆ ಎಲ್ಲಿ ತೂತು ಮಾಡಿಬಿಡ್ತಾಳೋ ಅಂತ ಫ್ರೆಂಡ್ಸ್, ಅಷ್ಟೇ, ಇನ್ನೇನಿಲ್ಲ. ತೂತು ಮಾಡಿ ಎಲ್ಲಿ ರವೆ ಎಲ್ಲ ಸಕ್ಕರೆ ಚೆಲ್ಲೋಗುತ್ತೋ, ರವೆ ಸಕ್ಕರೆ ಅಂತ ಅವ್ರಿಗೆ ಬೇಜಾರು. ಹೆಂಡ್ತಿ ಕೈ ನೋವಾಯಿತು ಅಂತ ಅಲ್ವೇ ಅಲ್ಲ. ಸೊ ಈರುಳ್ಳಿ ಮೂಟೆ ಎತ್ಕೊಂಬರ್ತೀನಿ ಅಂತ ನನ್ನ ಮಗಳಿಗೆ ಚಾಲೆಂಜ್ ಆಗ್ತೆ. ಬಟ್ ನನ್ನಾಣೆ ನನ್ನ ಕೈಲಿ ಎತ್ತಕ್ಕಾಗಲಿಲ್ಲ ಅದನ್ನು. 50 kg ಈರುಳ್ಳಿ ಮೂಟೆ ಅಂದರೆ ಮಳೆ ಅಲ್ವಾ, ಸ್ವಲ್ಪ ತೇವ ಜಾಸ್ತಿ, ಈರುಳ್ಳಿ ನೀರು ಕುಡಿದ್ಬಿಟ್ಟಿರುತ್ತೆ. ಸೊ ಎತ್ತಕ್ಕಾಗಲಿಲ್ಲ. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಇಬ್ಬರು ಮುಕ್ಕಿರ್ಕೊಂಡು ಈರುಳ್ಳಿ ಮೂಟೆ ಎತ್ತು ಒಳಗಡೆ ಇಡ್ತಾಯಿದ್ದೀವಿ. ಏನು ಮುಕ್ಕಿರ್ಕೊಂಡು ಅಂತ ಹೇಳ್ತಾ ಇದ್ದೀರಾ ಅಂದರೆ ಆಡು ಭಾಷೆ ಅದು, ನಥಿಂಗ್ ಬಟ್ ಆಡು ಭಾಷೆ. ಅಂದರೆ ಶಕ್ತಿ ಎಲ್ಲ ಬಿಟ್ಟು ಎತ್ಕೊಂಬರ್ತಾಯಿದ್ದೀವಿ. ಅದು ರವೆ ಮೀನ್ಸ್ ಅಂದರೆ ಅದು ಪ್ಲ್ಯಾಸ್ಟಿಕ್ ಚೀಲ ಇದೆಯಲ್ಲ, ಅದು ಕೈ ಕುಯ್ಕೊಳ್ಳುತ್ತೆ. ನನಗೆ ಕೈಯೆಲ್ಲ ಉರಿ ಸ್ಟಾರ್ಟ್ ಆಗೋಯ್ತು. ಸತೀಶ್ ಅಂದರು, ಬಿಡಮ್ಮ ತಾಯಿ, ನಾನು ಎತ್ಕೊಂಡು ಹೋಗ್ತೀನಿ, ದಯವಿಟ್ಟು ಬಿಡು, ನೀನು ಹೋಗು ಸೈಡ್ಗೆ ಅಂತ. ಯಾಕಂದರೆ ಒಂದು ಮಾಡ್ಕೊಳಕ್ಕೆ ಹೋಗಿ ಮತ್ತಿನ್ನೊಂದು ಎಲ್ಲಿ ಮಾಡ್ಕೊತೀಯೋ ಅಂತ ಭಯಕ್ಕೆ ಅವರು. ಹನಿ ಮಳೆ ಮಾತ್ರ ನಿಲ್ತಾ ಇಲ್ಲ, ಕೈಯಿಂದ ಜಾರ್ತಾ ಇದೆ ಫ್ರೆಂಡ್ಸ್. ಕೆಳಗಡೆ ಬೀಳ್ಸೇ ಬಿಟ್ಟೆ ಕೊನೆಗೆ.
ಸೊ ಫೈನಲಿ ಬಿಡು ನಾ ಎತ್ತಾಕ್ತೀನಿ ಅಂತ ಹೇಳಿ ಒಬ್ಬರೇ ಮುಕ್ಕಿರ್ಕೊಂಡು ಎತ್ತಾಕ್ತಾ ಇದ್ದಾರೆ. ನೋಡಿ ಮಳೆ ಸ್ಟಾರ್ಟ್ ಆಯಿತು ಅಂದರೆ ತಿಂದಿದ್ದು ಒಂದು ರವೆ ದೋಸೆ ಆನಿಯನ್ ದೋಸೆ ಫುಲ್ ಹರಿಗೋಯ್ತು. ನನಗೆ ಮಸಾಲೆ ಪುರಿ ಬೇಕು ಅಂದೆ, ಯಾಕೆಂದರೆ ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿಲ್ವಾ ನಾನು ನನ್ನ ಮಕ್ಕಳು, ಲಂಚ ಇದು. ಸೊ ಮಸಾಲೆ ಮತ್ತು ಗೋಬಿ ನೂಡಲ್ಸ್ ಎಲ್ಲ ಬೇಕು ಅಂತ ಆಟ ಮಾಡಿದೆ. ಸೊ ಪಾಪ ಫೈನಲಿ ಸತೀಶ್ ಕೂಡ ಕರ್ಕೊಂಬಂದು ಏನು ತಿಂತೀಯೋ ತಿನ್ನು ಅಂತ ಹೇಳಿ ಕೊಡಿಸ್ತಾ ಇದ್ದಾರೆ. ನೂಡಲ್ಸ್ ಮಾತ್ರ ಬಿಸಿ ಬಿಸಿ ಸಖತ್ತಾಗಿತ್ತು. ಮಕ್ಕಳು ಗೋಬಿ ತೊಗೊಂಡ್ರು, ನಾನು ತೊಗೊಳ್ಳಿಲ್ಲ ಗೋಬಿ. ಇದಾಗಿತ್ತು ಕಂಪ್ಲೀಟ್ 2 ಡೇ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ದಿಸ್ ಇಸ್ ಶ್ವೇತಾ ಸೈನಿಂಗ್.